ಈ ಕಾಲೇಜ್ ಮುಗಿದ ಮೇಲೆ ಏನು ಮಾಡೋದು ಅಂತ ಒಂದು ಜಾಲಿಯಾಗಿ ಸುತ್ತಿರೋ ಟೈಮು, ಅಪ್ಲಿಕೇಶನ್ ಹಾಕ್ತಿರೋ ಟೈಮ್, ಯೂಶ್ವಲಾಗಿ ಸೇಲ್ಸ್ಮನ್ನು ಬ್ಯಾಂಕು ಅಲ್ಲೆಲ್ಲ ಹಾಕ್ಬೇಕಾರೆ ಈವ್ನಿಂಗ್ ಟೈಮಲ್ಲಿ ಏನು ಮಾಡಬೇಕು ಅಂದಾಗ ಈ ಬೆನಕ ಡ್ರಾಮಾ ಟ್ರೂಪಲ್ಲಿ ಹೋದಾಗ ಒಂದೇ ಮಾತರಂ ಅಂತ ಒಂದೇನೋ ಒಂದು 30-40 ಜನ ಇಟ್ಕೊಂಡು ಏನೋ ಗಲಾಟೆ ಅಂತರ ನಾಟಕ ಥರ ಹಾಡೋ ಥರ ಮಾಡಿಸಲು ನನ್ನನ್ನು ಕರೆದ್ರು. ನೀವು ಬನ್ನಿ ಅಂದರು. ನನಗೆ ನೀವು ಬನ್ನಿ ಮಾಡ್ತೀರಾ ಬನ್ನಿ ಅಂತ ಕರೆದ್ರು. ಈ 30-40 ಜನರಲ್ಲಿ ನಾನು ಒಬ್ಬನಾಗಿದ್ದೆ. ಅದೇ ನನ್ನ ಮೊದಲ ಪ್ರವೇಶ. ನನಗೆ ಓಡಿಸ್ಕೊಂಡೆಲ್ಲ ಆ್ಯಕ್ಟ್ ಮಾಡೋ ಅಭ್ಯಾಸ ಇಲ್ಲ. ಯಾಕಂದರೆ ನಾವು ನ್ಯಾಷನಲ್ ಕಾಲೇಜ್ ಓದಿದ್ದು BV ಕಾರಂತರ ಶಿಷ್ಯ ಅಂತ ನನ್ನ ಆ್ಯಕ್ಟಿಂಗ್ ಅಪ್ರೋಚ್ ಆಫ್ ಆ್ಯಕ್ಟಿಂಗೇ ಬೇರೆ. ಮೋಹನ್ ಸರ್ ಜೊತೆಗೆ ಕೋಕಿಲ ಅಂತ ಸೇರಿಕೊಂಡಿದ್ದ ಒಂದು ಬ್ರ್ಯಾಂಡ್ ಹೇಗೆ ಸರ್, ಕೋಕಿಲ ಹೇಗೆ ಸೆಲೆಕ್ಟ್ ಆಗಿದೆ? ಅವ್ರು ನನ್ನ ಕೇಳಿದ್ರು, ಏನಪ್ಪ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ನೀವು ಯಾಕ್ರಿ ಸಿನಿಮಾ ನಾನು ಆ್ಯಕ್ಟ್ ಮಾಡ್ಬೋದು ರೀ, ನಮ್ಗೆ ಯಾಕ್ರಿ ಸಿನಿಮಾ ನಮ್ಮ ಜೊತೆ ಮಾತಾಡಿದ್ದೀವಿ ಅದು ಇದು ಅಂತ ಹೇಳಿದೆ. ಕ್ಯಾನ್ ಯು ಆ್ಯಕ್ಟ್ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಸರ್, ಐ ಡೋಂಟ್ ನೋ ಅಂದೆ. ಶಿವ ಈಸ್ ದ ಗೈ, ಬುಕ್ ಮಾಡಿ ಅಂತ ಹೇಳಿ ಹಾಗಾಗಿ ಕೋಕಿಲಾನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು. ನೆನಪು. ನಮ್ಮ ಬೆಂಗಳೂರು ಇಂಡಿಯನ್ ಕಾಫಿ ಹೌಸಲ್ಲಿ ನೀವು ಚಂದ್ರು ಸರ್ ಒಂದ್ಸತಿ ಕೂತಿರ್ಬೇಕಾದ್ರೆ ನಮ್ಮ ಮೋಹನ್ ಸರ್ನ ಮೊದಲನೇ ಬಾರಿಗೆ ನೋಡಿದ್ದು ನಮ್ಮ BV ಕಾರಂತರು ಅಲ್ಲೇ ಅಂತ ಕೇಳ್ಪಟ್ಟೆ. ಅದು ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಯಾಕಂದರೆ ಪ್ರತಿ ಶುಕ್ರವಾರ ಅಥವಾ ಶನಿವಾರ ನಮ್ಮ ಒಂದು ಗ್ಯಾಂಗ್ ಇದ್ದಿತ್ತು. ಆ ಗ್ಯಾಂಗಲ್ಲಿ ಎಲ್ಲರೂ ಆ ವಾರ ಬರೋ ಮಲಯಾಳಂ ಫಿಲಮು, ತೆಲುಗು ಫಿಲಮು, ಕನ್ನಡ ಫಿಲಮು, ತಮಿಳ್ ಫಿಲಮು, ಇಂಗ್ಲೀಷ್ ಫಿಲಮು, ಹಿಂದಿ ಫಿಲಮ್ಸು ಯಾವುದಾದ್ರೂ ಚೆನ್ನಾಗಿರೋ ಪಿಕ್ಚರ್ ಬಂದಿದೆ ಅಂದರೆ ನೋಡೋರು. ಗುರು ಅಲ್ಪ ಆ ಪಿಕ್ಚರ್ ಬಂದಿದೆ ಅಂತ ಆ ಥಿಯೇಟ್ರಿಗೆ ಹೋಗೋದು. ಈ ಸಂಜಯ್ ಥಿಯೇಟ್ರ್ ಆಗಿರ್ಬೋದು, ನಂದ ಥಿಯೇಟ್ರ್ ಆಗಿರ್ಬೋದು, ಅದೆಲ್ಲ ಇದ್ದಿತ್ತು. ಹಾಗೆ ಇಂಗ್ಲೀಷ್ ಪಿಕ್ಚರ್ ಲವ್ ಸ್ಟೋರಿ ಅಂತ ಒಂದು ಮಹಾತ್ಮ ಗಾಂಧಿ ರೋಡ್ನಲ್ಲಿ ಪ್ಲಾಜಾ ಥಿಯೇಟ್ರಲ್ಲಿ ಬಂದಿದೆ ಅಂತ ಅಲ್ಲಿ ಹೋಗಿ ನೋಡಿದ್ವಿ. ನೋಡಿಬಿಟ್ಟು ಅಲ್ಲಿ ಇಂಡಿಯನ್ ಕಾಫಿ ಹೌಸ್ನಾಗ ಕಾಫಿ ಕುಡಿಯೋಕೆ ಹೋದ್ವಿ ಜಾಲಿಯಾಗಿ. ಅಲ್ಲಿ ನಾವೆಲ್ಲ ಕಾಫಿ ಕುಡ್ಕೊಂಡು ಕೂತಿದ್ದೀವಿ. ಸಡನ್ನಾಗಿ ನಮ್ಮ ಜೊತೆ ಇದ್ದ ಚಂದ್ರು ಯಾರೋ ಒಂದು ಟೇಬಲ್ ನೋಡ್ಬಿಟ್ಟು ಅಂತ ಓಡ್ದ. ಅಲ್ಲಿ ಓಡ್ತಿದ್ದಂಗೆ ಅವ್ರು ಯಾರೋ ನಾವು 3-4 ಜೊತೆ ಮಾತಾಡ್ತಾ ಇದ್ದ. ನಾವೊಂದು 10 ನಿಮಿಷ 5 ನಿಮಿಷ ನೋಡಿದ್ವಿ. ಆಮೇಲೆ ಅವ್ನು ಯಾರ ಜೊತೆ ಮಾತಾಡ್ತೀಯಾನ ಅಂತ ಹೊರಗಡೆ ಕರೆಯೋಣ ಅಂತ ಅಲ್ಲಿ ಕೂತ್ಕೊಳ್ಳೋಕೆ ಬೋರ್ ಹೊಡೆದು ಹೊರಗಡೆ ಬಂದಾಗ ಅಲ್ಲಿ ಒಬ್ಬರು ಕೇಳಿದ್ರು, ಇವ್ರು ಯಾರು ಅಂದರು. ಚಂದ್ರು ಅಂತ ಹೇಳಿದ್ನಲ್ಲ ಸರ್, ಎಲ್ಲ ಕ್ಲಾಸ್ಮೇಟು, ಎಲ್ಲ ಒಟ್ಟಿಗೆ ಸಿನಿಮಾಗೆ ಬಂದಿದ್ದು ಇವರೆಲ್ಲ ಅಂದರೆ ಇವರು ಒಂದು ನನ್ನನ್ನು ತೋರಿಸಿದ್ರು. ನಿಮ್ಮಂತ ಪಾಯಿಂಟ್ ಔಟ್ ಮಾಡಿ ಮೋಹನ್ ಅಂತ ನಾನು ನೋಡಿ ಕೇಳಿದ್ರು ಅವರು, ನಾಳೆ ನಾನು ನಿಮ್ಮ ಕಾಲೇಜಿಗೆ ಬರ್ತಿದ್ದೇನೆ, ನನ್ನನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯವಾ ಅಂದರು. ಓಕೆ ಅಂದರೆ ಹೊರಗೆ ಬಂದು ಕೇಳಿದೆ, ಯಾರು ಗುರು ಅವರು, ಯಾರಮ್ಮ ಅವರು? BV ಕಾರಂತೋ ಅಂದ. ಗೊತ್ತಿಲ್ಲಮ್ಮ ನನಗೆ, ಸಾರಿ. ಹೌದಾ, ಭಾಳ ಸಂತೋಷ. ಪಕ್ಕದಲ್ಲಿದ್ದಿದ್ದು YNK, ಆ ಥರ ದಿಗ್ಗಜರು ವೈಕಂಠರಾಜಿಗೆ ಕೂತಿದ್ದಾರೆ, ಮಾತಾಡ್ತಿದ್ದಾರೆ. ಇವ್ರು ಹೋಗಿ ಮಾತಾಡ್ಸ್ಕೊಂಡ್ಬಂದಿದ್ದಾರೆ. ಯಾಕಂದರೆ ಅವಾಗೆಲ್ಲ ವಂಶವೃಕ್ಷ ಆ ಪೀರಿಯಡ್ ಎಲ್ಲ ಮುಗ್ದೆ ಆ ಟೈಮ್. ಸೊ ಓಕೆ ಹೌದಾ, ಯಾಕೆ ನನ್ನ ಕರೆದ್ರಮ್ಮ ಅಂದೆ. ನನಗೇನೋ ಗೊತ್ತು, ಸಡನ್ನಾಗಿ ಕರೆದಿದ್ದಾರೆ, ನಾಳೆ ಬಾ ಅದೇನು ನೋಡೋಣ ಅಂದ. ನೆಕ್ಸ್ಟ್ ಡೇ ಅಲ್ಲಿ ಕಾಲೇಜಲ್ಲಿ ಅವ್ರು ಬಂದು ಈ ಒಂದೇ ಮಾತರಂ ಅಂತ ಒಂದೇನೋ ಒಂದು 30-40 ಜನ ಇಟ್ಕೊಂಡು ಏನೋ ಗಲಾಟೆ ಅಂತರ ನಾಟಕ ಥರ ಹಾಡೋ ಥರ ಮಾಡಿಸಲು ನನ್ನನ್ನು ಕರೆದ್ರು. ನೀವು ಬನ್ನಿ ಅಂದರು. ನನಗೆ ನೀವು ಬನ್ನಿ ಮಾಡ್ತೀರಾ ಬನ್ನಿ ಅಂತ ಕರೆದ್ರು. ಈ 30-40 ಜನರಲ್ಲಿ ನಾನು ಒಬ್ಬನಾಗಿದ್ದೆ. ಅದೇ ನನ್ನ ಮೊದಲ ಪ್ರವೇಶ, ಸ್ಟೇಜ್ ಮೊದಲ ಪ್ರವೇಶ. ಆ ಥರ ಒಂದು ಪ್ರವೇಶಕ್ಕೆ ನಾನು ಚಂದ್ರು ಸರ್ ಅಂತ ನಾವು ಮಾತಾಡ್ತಿದ್ವಿ. ಚಂದ್ರು ಸರ್ ಅಂತ ಮಾತಾಡ್ತಿರ್ಬೇಕಾದ್ರೆ ನನಗೆ ಸರ್, ನೀವು ನನಗೆ ಇಂಟರ್ವ್ಯೂ ಕೊಟ್ಟಿರೋದು ನನಗೆ ತುಂಬ ದೊಡ್ಡ ವಿಚಾರ. ನನ್ನ ಕೈಲಾದಷ್ಟು ಒಂದು ಸಣ್ಣ ಸರ್ಪ್ರೈಸ್ಗಳು ನಿಮ್ಗೆ ಮಾಡಬೇಕು ಅಂತ ನನಗೆ ಆಸೆ. ಸೊ ಗೊತ್ತಿಲ್ಲ ನಿಮ್ಗೆ ಅದು ಎಷ್ಟು ಮಟ್ಟಿಗೆ ಎಕ್ಸೈಟ್ ಆಗುತ್ತೆ ಅಂತ. ಸೊ ನಿಮಗೆ ಒಬ್ಬರು ಮೆಸೇಜ್ ಕಳಿಸಿದ್ದಾರೆ ಸರ್, ಒಂದು ವಿಡಿಯೋ ಮೆಸೇಜ್ ಬಂದಿದೆ. Hello Mohan, how are you? It is a great pleasure to be doing this video for you. When Raghuram contacted me, I was so happy that I could do this. And, we go a long way back. And I'm sure Chandru and you go further back. And it was such a pleasure. And I remember, we used to sit and talk for long hours. And ಎಲ್ಲ ತರ ವಿಚಾರನೂ ಮಾತಾಡ್ತಾ ಇದ್ವಿ. ಆಮೇಲೆ ಚಂದ್ರು ತುಂಬಾ ನಿಮ್ ಬಗ್ಗೆ ತುಂಬಾ ನನ್ನ ಹತ್ರ ಹೇಳಿದ್ದಾರೆ ವಿತ್ ಹೆಮ್ಮೆ. And I remember you used to come to Bharati Vidya Bhavan where I was teaching, and then we'd go to Chalukya. I remember all those days, and it's such a pleasure to meet you after so many years at my daughter Tanya's wedding. And I was so happy that you came all the way from Chennai. So tumba chanagittu meet madididdu. And it's nice to be in touch with you
for such a long time. We have been friends, so we should maintain this. So it's great. Wish you all the best and more success and more movies to come. And we'd love to watch you. I am looking forward to GOAT. So take care and best wishes to you always. ಮಿಸಸ್ ಚಂದ್ರು ಶೀಲಾ ಅಂತ. ಶೀಲಾ ಮೇಡಮ್ ಅವರು, ಥ್ಯಾಂಕ್ ಯು ಶೀಲಾ ಮೇಡಮ್. ಪ್ರೀತಿಯಿಂದ ಮೋಹನ್ ಸರ್ ಬಗ್ಗೆ ಮಾತಾಡಿದ್ದಕ್ಕೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನನಗೆ ನಿಮ್ಮ ಆ ಚೈಲ್ಡ್ಹುಡ್ ಕನೆಕ್ಟ್ನ ಎಲ್ಲೋ ತರಬೇಕು ಅಂತ ಆಸೆ ಆಯಿತು ಸರ್ ಪ್ರೋಗ್ರಾಮಲ್ಲಿ. ಅಫ್ಕೋರ್ಸ್ ನಮ್ಮ ದುರಾದೃಷ್ಟ ಚಂದ್ರು ಸರ್ ಇಲ್ಲ. ಸೊ ಹಾಗಾಗಿ ಶೀಲಾ ಮೇಡಮ್ ಅವರು ತಮಗೆ ಆಪ್ತರು, ಭಾಳ ಕ್ಲೋಸು ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಈ ವಿಡಿಯೋ ಇದು ಮಾಡಿದೆ ಸರ್. ಭಾಳ ಪ್ಲೆಸೆಂಟ್ ಸರ್ಪ್ರೈಸ್ ಆಯ್ತಲ್ಲ. ಶಿ ವಾಸ್ ಸಚ್ ಎ ನೈಸ್ ಗರ್ಲ್. ಶಿ ವಾಸ್ ಎ ಗ್ರೇಟ್ ಡ್ಯಾನ್ಸರ್. ಸರ್ ನೀವು ಒಳ್ಳೆ ಡ್ಯಾನ್ಸರು ಅಂತ ಹೇಳಿದ್ರು ಶೀಲಾ ಮೇಡಮ್. ಮೋಹನ್ 4 months ನನ್ನ ಹತ್ರ ಬಂದಿದ್ರು ಡ್ಯಾನ್ಸ್ಗೆ. ಇಟ್ ವಾಸ್ ಎ ವಂಡರ್ಫುಲ್ ಡ್ಯಾನ್ಸರ್. ವೆರಿ ಕೈಂಡ್, ಅದರೊಳಗೆ ಏನಿಲ್ಲ. ಭಾಳ ಒಳ್ಳೆ ವ್ಯಕ್ತಿ ಅನ್ನೋದ್ರಿಂದ ನನ್ನ ಬಗ್ಗೆ ಭಾಳ ಒಳ್ಳೆ ಮಾತಾಡಿದ್ದಾರೆ ಅಷ್ಟೇ, ನಾವು ಗ್ರೇಟ್ ಇಲ್ಲ ಅಲ್ಲ. ಅವ್ರನ್ನ ಭೇಟಿಯಾಗಿದ್ದು ಒಂದು ರೀಸನ್ ಯಾವಾಗ ಅಂದರೆ, ಇದು ಸಿನಿಮಾ ಕನೆಕ್ಷನ್ ಆಗುತ್ತೆ. ನಾನು ಕನ್ನಡ ಸಿನಿಮಾ ಮಾಡಿ ನಂತರ ಮಲಯಾಳಂ ಸಿನಿಮಾ ಮಾಡಿ ನಂತರ ತೆಲುಗು ಮಾಡೋಕ್ಕಿಂತ ಮುಂಚೆ ಫಸ್ಟು ತಮಿಳ್ ಸಿನಿಮಾ ಬಾಲಚಂದರ್ ಅವರ ಡೈರೆಕ್ಷನಲ್ಲಿ ಮರೋ ಚರಿತ್ರ ಅಂತ ಕಮಲ್ ಹಾಸನ್ನು ಸರಿತಾ ಮಾಡಿ 1 ವರ್ಷ ಮೇಲೆ ಓಡ್ತಾವಾಗಲೇ ಬೆಂಗಳೂರಲ್ಲಿ ಆ ಪಿಕ್ಚರು. ಸೊ ಅಲ್ಲಿನ ಡಿಸ್ಟ್ರಿಬ್ಯೂಟ್ರು ಪ್ರಭು ಅಂತ ಇವತ್ತಿಗೂ ಇದ್ದಾರೆ ಅವರು ಹೇಳಿನೇ ಅವರು ನನಗೆ ಮನೆಗೆ ಫೋನ್ ಮಾಡಿ ಎಲ್ಲ ಮಾಡಿ ಇಲ್ಲಿಗೆ ಚೆನ್ನೈಗೆ ಬಂದು ಬಾಲಚಂದ್ರನೆಲ್ಲ ಮೀಟ್ ಮಾಡಿ ಅವರು ಕಮಲ್ ಹಾಸನ್ ಅವ್ರುಗಳು ಮಾಡಿದ್ದ ರೋಲ್ನ ತಮಿಳಿನಲ್ಲಿ ನೀನು ಮಾಡಬೇಕು ಅಂತ ನನ್ನನ್ನು ಫಿಕ್ಸ್ ಮಾಡಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಎಲ್ಲ ಮುಗಿಸಿದ್ರು. ಆ ಗ್ಯಾಪಲ್ಲಿ ತಿರುಗಿ ಒಂದು ತೆಲುಗು ಸಿನಿಮಾ ಬಾಪು ಅವ್ರ ಡೈರೆಕ್ಷನಲ್ಲಿ ಮಾಡೋಕ್ಕೆ, ಲೆಜೆಂಡ್ರಿ ಡೈರೆಕ್ಟ್ರು, ಬಹಳ ದೊಡ್ಡ ಡೈರೆಕ್ಟ್ರು, ನಮ್ಮ ಪುಣ್ಯ ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಹತ್ತಿರ ಕೆಲಸ ಮಾಡಲಿಕ್ಕೆ ಅವಕಾಶ ಬಂದಿತ್ತು. ಅವರ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೋಗಿ ಈ ಅದರೊಳಗೊಂದು ತಮಿಳ್ ಸಿನಿಮಾ ಕಿಳಕೆ ಪೋಗು ಮುರೈಲ್ ಅಂತ ಅದನ್ನು ತೆಲುಗು ರೀಮೇಕ್ಗೆ ಮಾಡಿದ್ದು. ಅದರೊಳಗೆ ಒಂದು ಸತಿ ಈ ಕತ್ತೆ ಮೇಲೆ ಕುಳಿಸಿ ತಲೆ ಬೋಳಿಸಿ ಒಂದು ಅವಮರ್ಯಾದೆ ಮಾಡ್ತಾರೆ ಹೀರೋಗೆ, ಒಂದು ತಪ್ಪು ಮಾಡ್ದ ಅದು ಇದು ಅಂತ. ಆ ಸೀನ್ಗೆ ತಲೆಯೆಲ್ಲ ಬೋಳಿಸ್ಕೊಂಡು ಮೀಸೆಲ್ಲ ತೆಗೆಸ್ಕೊಂಡು ಚೆನ್ನೈಗೆ ಶೂಟಿಂಗಿಗೆ ಬಂದೆ. ಆಗ ಬಾಲಚಂದ್ರ ಅವರುಗಳು ಈ ಮರೋಚರಿತ್ರ ತಮಿಳಿನಲ್ಲಿ ಅಲೆಗಳು ಎಳುದಿಯ ಕವಿதை ಅಂತ ಟೈಟ್ನಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಅಲೆಗಳು ಎಳುದಿಯ ಕವಿதை ಅಂತ ಪದ್ಮಿನಿ ಕೊಲ್ಲಾಪುರಿಯವರು ಅವತ್ತಿಗೆ ಸರಿತಾ ರೋಲ್ ಮಾಡಬೇಕಿತ್ತು. ಆಗ ಗ್ಯಾಪಲ್ಲಿ ಶೂಟಿಂಗ್ ನೋಡಿದಾಗ ನಾನು ಬೋರ್ಡ್ ಹೊಡಿಸ್ಕೊಂಡಿದ್ದೆ ಅಂತಾಗ ಆ ಪಿಕ್ಚರ್ ಸೀಶೋರಲ್ಲೇ ಭಾಳಷ್ಟು ಸೀನ್ಸ್ ಇರೋದು ತೆಲುಗು ಫಿಲ್ಮ್. ಸೊ ಮತ್ತು ಈ ವಿಗ್ಗೆಲ್ಲ ಹಾಕ್ಕೊಂಡು ಮಾಡಬಾರ್ದು ಅಂತ ಒಂದು ಸ್ವಲ್ಪ ಕೂದಲು ಇವನನ್ನು ಬಿಟ್ಟು ಬೇರೆಯವ್ರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಲ್ಲ ಅಂತ ಅವ್ರು ಹೇಳಿ, ಇವನಿಗೊಂದು ಸ್ವಲ್ಪ ಟೈಮ್ ಕೊಡೋಣ ಆಮೇಲೆ ಸಿನಿಮಾ ಶೂಟ್ ಮಾಡೋಣ, ಮುಂಚೆ ಅವನಿಗೆ ತಲೆ ಕೂದಲೆಲ್ಲ ಸರಿ ಬರಲಿ ಅಂಥೇಳಿ ಹೇಳಿ, ಆ ಗ್ಯಾಪಲ್ಲಿ ಬೇಕಾದ್ರೆ ನೀನು ಸ್ವಲ್ಪ ಯಾಕೆ ಡ್ಯಾನ್ಸ್ ಕಲಿಬಾರ್ದು, ಯಾಕಂದರೆ ಮುಂಚೆ ನಾನು ಸೈನ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ದು ನನಗೆ ಡ್ಯಾನ್ಸ್ ಬರೋಲ್ಲ ಅಂತ. ಅವ್ರು ಹೇಳಿದ್ರು ನಿನಗೆ ಬರುತ್ತೆ ಸೈನ್ ಮಾಡೋದು ನಾನು ಮಾಡಿಸ್ತೀನಿ ಅಂತ. ಯಾಕಂದ್ರೆ ಅವ್ರಿಗೆ ಭರತನಾಟ್ಯಂ ಡ್ಯಾನ್ಸ್ ಎಲ್ಲ ಆಡಬೇಕು. ನನಗೆ ನಿಜವಾಗ್ಲೂ ಭರತನಾಟ್ಯಂ ಎಲ್ಲ ಬರೋಲ್ಲ ಸರ್ ಅಂತ ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ. ಬಟ್ ಈ ವಾಸ್ ಸೋ ಕಾನ್ಫಿಡೆಂಟ್, ನಿನಗೆ ಬರುತ್ತೆ ನಾನು ಮಾಡಿಸ್ತೀನಿ, ನಿನಗೆ ಯಾಕೆ ನೀನು ಸೈನ್ ಮಾಡೋದು ಸೈನ್ ಮಾಡಿಸಿದ್ರು. ಈಗ ಈ ಬೋರ್ಡ್ ಹೊಡೆಸ್ಕೊಂಡ್ಮೇಲೆ ಅವ್ರಿಗೆ ಒಳ್ಳೆ ಅವಕಾಶ, ನೀನು ಅಟ್ಲೀಸ್ಟ್ ಈಗ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದೆ, ಕೂದಲು ಬರೋ ತನಕ ನೀನು ಡ್ಯಾನ್ಸ್ ಕಲಿಬೇಕು ಅಂದರು. ಆಗ ಭೇಟಿಯಾಗಿದ್ದೆ ಫ್ಯೂಚರ್ ಚಂದ್ರಶೇಖರ್ ವೈಫ್ ಶೀಲಾ ಅವರನ್ನು. ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ? ಇಲ್ಲ, ಅವಾಗೆಲ್ಲ ಆವಾಗ ಅವ್ರ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಅಂತ ಅವ್ರ ಮನೆಗೆ ಹೋಗ್ತಿದ್ದೆ, ಅಲ್ಲಿ ಹೋಗ್ಬೇಕಿದ್ದೆ. ಡ್ಯಾನ್ಸ್ ಕಲಿಯೋದಕ್ಕಿಂತ ಹೆಚ್ಚಿಗೆ ಮಾತುಕತೆಗಳೇ ಜಾಸ್ತಿ. ಆವಾಗ ಅಲ್ಲಿ ನಮ್ಮ ಜೈ ಜಗದೀಶ್ ಅವರ ಎಕ್ಸ್ ವೈಫ್ ರೂಪಾ ಅವರು ಬರೋರು. ಸೊ ನನ್ನ ಬ್ಯಾಂಕ್ ಲೈಫಲ್ಲೂ ಅವರೆಲ್ಲ ಬಂದು ಬ್ಯಾಂಕಿಗೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತಿದ್ದಿದ್ದೆಲ್ಲ ಇನ್ನೂ ನೆನಪಿದೆ. ಹಾಗಾಗಿ ಒಂದು 2-3 ತಿಂಗಳು ಕಲಿಬೇಕು ಅಂತ ಹೋಗಿ ಸ್ವಲ್ಪ ಕಲಿತು ಅದು ಮಾಡ್ತಿದ್ದೆ. ಮರೋಚರಿತ್ರ ಒರಿಜಿನಲ್ ವರ್ಷನ್ನೇ ಚೆನ್ನೈನಲ್ಲಿ ರಿಲೀಸ್ ಆಗಿ ತೆಲುಗು ಪಿಕ್ಚರೇ ಭಾಳ ದೊಡ್ಡ ಹಿಟ್ ಆಗಿದ್ದರಿಂದ ಆ ಪಿಕ್ಚರ್ ಡ್ರಾಪ್ ಮಾಡಿದ್ರು. ನನ್ನ ಜೊತೆ ಕೀಳಾದೆ ಬಂತು. ನನ್ನ ಜೊತೆ ಕೀಳಾದೆ ಬರ್ತೀನಿ ಸರ್. ಅದಕ್ಕೆ ಮುಂಚೆ ಹಾಗಾಗಿ ಅವತ್ತಿನಿಂದ ಶೀಲಾ ಇವತ್ತುವರೆಗೂ ಗೊತ್ತು ಅಂತ ಹೇಳಕ್ಕೆ ಬಂದೆ. ಹೇಳಿದ್ದೆ ಶೀಲಾಗೋಸ್ಕರ ಈ ಕತೆ ಹೇಳಿದೆ. ಅವರು ಅವತ್ತಿನಿಂದ ಇವತ್ತಿನವರೆಗೂ ಸ್ನೇಹಿತರಾಗೇ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಚಂದ್ರು ನಮ್ಮ ಜೊತೆ ಇಲ್ಲ, ಆದರೆ ಎಲ್ಲ ವಿಷಯಗಳಲ್ಲೂ ಅವ್ನು ನನ್ನ ಜೊತೆ ಇದ್ದ. ಅಂದರೆ ಬಿ ವಿ ಕಾರಂತರ ಮೀಟ್ ಮಾಡಿಸ್ಲಿಕ್ಕೆ ಮುಖ್ಯ ಕಾರಣ ಅವನಿಂದನೇ ಆಗಿದ್ದು. ಆಮೇಲೆ ನಾನು ಬಿ ವಿ ಕಾರಂತರ ಅವರ ಡ್ರಾಮಾ
ಈ ಕಾಲೇಜ್ ಮುಗಿದ ಮೇಲೆ ಏನು ಮಾಡೋದು ಅಂತ ಒಂದು ಜಾಲಿಯಾಗಿ ಸುತ್ತಿರೋ ಟೈಮು, ಅಪ್ಲಿಕೇಶನ್ ಹಾಕ್ತಿರೋ ಟೈಮ್, ಯೂಶ್ವಲಾಗಿ ಸೇಲ್ಸ್ಮನ್ನು ಬ್ಯಾಂಕು ಅಲ್ಲೆಲ್ಲ ಹಾಕ್ಬೇಕಾರೆ ಈವ್ನಿಂಗ್ ಟೈಮಲ್ಲಿ ಏನು ಮಾಡಬೇಕು ಅಂದಾಗ ಈ ಬೆನಕ ಡ್ರಾಮಾ ಟ್ರೂಪಲ್ಲಿ ಹೋದಾಗಲೂ ಇವನು ಚಂದ್ರು ಡ್ರಾಮಾ ಆ್ಯಕ್ಟ್ ಮಾಡಿದಾಗ ನಾನು ಜೊತೆಗಿದ್ದೆ. ಸೊ ಹಾಗಾಗಿ ನನ್ನ ಚಂದ್ರದು ಭಾಳ ದೊಡ್ಡ ಜರ್ನಿ ಇತ್ತು. ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್. ಎಸ್ ಸರ್. ಆ್ಯಂಡ್ ನೀವು ಇವಾಗ ಹೇಳಿದ್ರಿ ಮರೋಚಾರಿತ್ರ ಸಿನಿಮಾ ತಮಿಳಲ್ಲಿ ನೀವು ಮಾಡಬೇಕಾಗಿತ್ತು. ಬಟ್ ಐ ಹರ್ಡ್ ಎಲ್ಲೋ ಒಂದು ಕಡೆ ನನಗೆ ಗೊತ್ತಾಯಿತು, ನೀವು ಕೆ ಬಿ ಸರ್ನ ನೋಡಿದ್ದೇ ಒಂದು ಸಖತ್ ಥ್ರಿಲ್ಲಿಂಗ್ ಕತೆ ಅಂತಲ್ಲ ಸರ್. ಅಂದರೆ ಅವ್ರನ್ನ ನೋಡೋಕೆ ಅಷ್ಟು ಜನ ಎಲ್ಲ ಕಾಯೋರು, ಆಮೇಲೆ ನಿಮಗೆ ಎಲ್ಲೋ ಒಂದು ಕಡೆ ಈ ರಾಂಗ್ ಫೀಡಿಂಗ್ ಇತ್ತಂತೆ, ಅವ್ರು ತುಂಬ ಬೈತಾರೆ, ಸ್ಟ್ರಿಕ್ಟು ಅಂತ. ಸೊ ಇಲ್ಲ, ಅದು ರಾಂಗ್ ಫೀಡಿಂಗ್ ಅಲ್ಲ. ಯಾಕಂದರೆ ಕೆ ಬಾಲಚಂದರ್ ಸರ್ ಬಂದು ತಮಿಳ್ನಾಡಲ್ಲಿ ಅವತ್ತಿಗೆ ನಂಬರ್ 1 ಡೈರೆಕ್ಟರ್. ಲೆಜೆಂಡ್ರಿ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿರ್ಬೋದು, ಲೆಜೆಂಡ್ರಿ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಅವ್ರಗಳನ್ನೆಲ್ಲ ಸಿನಿಮಾಲೆ ಬಂದು ಭಾಳ ದೊಡ್ಡ ಆ್ಯಕ್ಟ್ರುಗಳನ್ನಾಗಿ ಮಾಡಿದ್ದ ಒಂದು ಭಾಳಷ್ಟು ಅವ್ರಿಗೆ ಅದಿದೆ ಆ ಪೊಸಿಷನ್. ಯಾಕಂದರೆ ಅವ್ರ ಪಿಕ್ಚರಲ್ಲಿ ಇವ್ರ ಹೆಸರು ಮಾಡಿದ್ದೆ ಮೊದಲಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತಲ್ಲ. ಸೊ ಆಗ ಅವ್ರಿಗೇನಂದರೆ ಭಾಳ ಇಷ್ಟಪಡ್ತಾರೆ, ಆದರೆ ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ, ಆ್ಯಕ್ಟ್ ಮಾಡದೇ ಇದ್ದರೆ ಹೊಡಿತಾರೆ ಹೇಗೆ ಅಂತೆಲ್ಲ. ನಾನು ಬಂದು ಈ ಹೋಟೆಲ್ ಪಾಂಪ್ರೂನಲ್ಲಿ ಅವ್ರು ಕರೆಸಿ ಇಳಿಸ್ಕೊಂಡಿದ್ದ ದಿನವೇ ನನಗೆಲ್ಲರೂ ಬಂದು ಹೇಳಿದಾಗ ಒಂದು ಸ್ವಲ್ಪ ನನಗೆ ಹೊಡೆಸ್ಕೊಂಡೆಲ್ಲ ಆ್ಯಕ್ಟ್ ಮಾಡೋ ಅಭ್ಯಾಸ ಇಲ್ಲ. ಯಾಕಂದರೆ ನಾವು ನ್ಯಾಷನಲ್ ಕಾಲೇಜ್ ಓದಿದ್ದು, BV ಕಾರಂತರ ಶಿಷ್ಯ ಅಂದಾಗ ನನ್ನ ಆ್ಯಕ್ಟಿಂಗ್ ಅಪ್ರೋಚ್ ಆಫ್ ಆ್ಯಕ್ಟಿಂಗೇ ಬೇರೆ. ಹೆದರ್ಕೊಂಡ್ರೆ ಆ್ಯಕ್ಟ್ ಬರೋದೇ ಇಲ್ಲ ನಮಗೆ. ಹೆದರಿಸಿದ್ರೆ ಅದು ಇದೆಲ್ಲ ಬರೋಲ್ಲ ಅಂದಾಗ ಆ ಒಂದು ಹೆದರಿಕೆ ಎಲ್ಲ ಇತ್ತು. ಆದರೆ ಅವ್ರ ಫಸ್ಟ್ ಮೀಟಿಂಗಲ್ಲೇ ನನಗೆ ಯಾವ ಕ್ವಶನ್ನೂ ಕೇಳಲಿಲ್ಲ, ಏನೂ ಮಾತಾಡಲಿಲ್ಲ. ಕಾಫಿ ಅವ್ರ ಕಾರಲ್ಲೇ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಫ್ಯಾನ್ ಇದೆಯಲ್ಲ ಮುಂದೆ ಚೇರ್ ಹಾಕು ಅಂದರು. ಎಲ್ಲ ನನಗೆಲ್ಲ ಶಾಕಿಂಗ್ ಒಂದೊಂದು. ಆಮೇಲೆ ಏನಾದ್ರು ಕೇಳ್ತಿದ್ದಂಗೆ ನನಗೇನು ಬರೋಲ್ಲ ಅಂತ ಹೇಳಬೇಕು ಅಂತ ಒದ್ದಾಡ್ತಿದ್ದೆ. ಏನೂ ಕೇಳಲಿಲ್ಲ, ಸುಮ್ಮನೆ ಮಾತಾಡ್ತಿದ್ದಾರೆ. ಎಲ್ಲಿ ಓದ್ದೆ, ಏನು ಕತೆ, ಹೇಗೆ ಬಾಲಮಹೇಂದ್ರ ಅವರು ಹೇಗೆ ಮೀಟ್ ಮಾಡಿದೆ ಅಥವಾ ಏನೋ ಈ ಥರದ ಕ್ವಶನ್ಗಳು ಕೇಳಿದ್ರು ಅಷ್ಟು ಹೊರತು ಸಿನಿಮಾ ಬಗ್ಗೆ ಏನೂ ಕೇಳಲಿಲ್ಲ. ಕಾಫಿ ಕುಡಿತೀಯ ಅಂತಾರೆ, ಜ್ಯೂಸ್ ಕುಡಿತೀಯ ಅಂತಾರೆ. ಅಷ್ಟೊತ್ತು ಟೈಮ್ ತೊಗೊಂಡ್ಮೇಲೆ ಅವರ ಅಸೋಸಿಯೇಟ್ ಅನಂತ್ ಅಂತಿದ್ದರು, ಈ ಮರೋಚರಿತ್ರ ಸಿನಿಮಾ ನಿರ್ಮಾಪಕರ, ತಮಿಳ್ ಸಿನಿಮಾಗೂ ನಿರ್ಮಾಪಕರು ಅರಂಗಣ್ಣನ್ ಅಂತ. ಇವತ್ತಿಗೂ ಅವ್ರ ಮಗ ಇದ್ದಾರೆ. ಅವ್ರ ಹತ್ರ ಇವನೇ ನಮ್ಮ ಪಿಕ್ಚರ್, ಇವನು ಪರ್ಫೆಕ್ಟ್, ಇವನನ್ನೇ ಬುಕ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹೆದರ್ಕೊಂಡಿದ್ದು ಅಥವಾ ಒಂದು ಸ್ವಲ್ಪ ಇದ್ದಿದ್ದು ಸತ್ಯ. ಯಾಕಂದರೆ ಎಲ್ಲರೂ ಆ ಥರ ಹೇಳಿದ್ರು, ಬಟ್ ನನಗೆ ಅವ್ರು ಯಾವ ಥರನೂ ಹೇಳಿಲ್ಲ. ಬಟ್ ನೀವು ಮಾಡೋಕ್ಕೆ ಆಗಿಲ್ಲ ಸರ್ ಕೆ ಬಿ ಸರ್ ಜೊತೆ ಫಿಲ್ಮು? ಇಲ್ಲ, ಅನ್ಫಾರ್ಚುನೇಟ್ಲಿ ಸಿಂಧು ಭೈರವಿ ಅಂತ ವರೆಗೂ ನನ್ನ ಕೇಳಿದ್ರು. ಬಟ್ ಅವ್ರು ಒಂದೊಂದು ಸಿನಿಮಾ ಕರಿಬೇಕಾದ್ರು ನಾನು 2-3 ಸಿನಿಮಾ ಕೊಟ್ಟಿದ್ದ ಡೇಟ್ ಹೇಳ್ಬೇಕಾದ್ರೆ ಸುಮಾರು 7-8 ಸಿನಿಮಾ ಕೇಳ್ದಂಗೆ ಅವರು. ಅದ್ರ ನಂತರ ಇಲ್ಲ, ನೀನು ಯಾವತ್ತಿದ್ರೂ ನನ್ನ ಇನ್ವೆನ್ಷನ್ನೇ ನೀನು ನೋಡ್ಬಾ, ಇನ್ಮೇಲೆ ಕರೆಯಲ್ಲ ಅಂತ ಹೇಳಿದ್ರು. ಎಸ್ ಸರ್. ಕಮಿಂಗ್ ಬ್ಯಾಕ್, ಇವಾಗ ಕೋಕಿಲ ನಮ್ಮ ಮೋಹನ್ ಸರ್ ಜೊತೆಗೆ ಕೋಕಿಲ ಅಂತ ಸೇರಿಕೊಂಡಿದ್ದ ಒಂದು ಬ್ರ್ಯಾಂಡ್. ಹೇಗೆ ಸರ್ ಕೋಕಿಲಾಗೆ ಹೇಗೆ ಸೆಲೆಕ್ಟ್ ಆದ್ರಿ ನೀವು, ಹೇಗೆ ಆಯ್ಕೆ ಆದ್ರಿ? ನೀವು ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ರಿ ಅಂತ ಕೇಳ್ಪಟ್ಟೆ, ಸಿಂಡಿಕೇಟ್ ಬ್ಯಾಂಕಲ್ಲಿ. ಹೌದು, ಬಟ್ ಕೋಕಿಲ ಮಾಡಿದಾಗಲ್ಲ, ಅದೊಂದು ಬೇರೆ ಥರ ಒಂದು ನಡೆದಿತ್ತು. ನಾನು ಕಾಲೇಜೆಲ್ಲ ಮುಗಿಸ್ಕೊಂಡು ಈ ಬೆನಕನಲ್ಲಿ ಗಿರೀಶ್ ಕಾರ್ನಾಡ್ರ ಹೈವದನ, ಜೋಕುಮಾರ್ ಸ್ವಾಮಿ ಅಥವಾ ಚಂದ್ರಶೇಖರ್ ಕಂಬಾರ್ ಅವರ ಸಂಗ್ಯಾ ಬಾಳ್ಯ, ಜೋಕುಮಾರ್ ಸ್ವಾಮಿ ಇದೆಲ್ಲ ಡ್ರಾಮಾ ಎಲ್ಲ ಮಾಡ್ತಿದ್ದಾಗ ನಾನು ಆ ಗುಂಪಲ್ಲಿ ಒಬ್ಬ. ಅಲ್ಲಿ ಸುಂದರರಾಜು ಅಥವಾ ನಮ್ಮ ನಟ ಚಂದ್ರಶೇಖರ್ ಆಗಿರ್ಬೋದು ಅಥವಾ ರಮೇಶ್ ಭಟ್ ಆಗಿರ್ಬೋದು, ಎಲ್ಲರೂ ಭಾಳ ಅವರು ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ಮಾಡ್ತಿದ್ದ ನಟರುಗಳು. ನಾನು ಅವರಲ್ಲಿ ಒಬ್ಬ ಆಗಿದ್ದೆ. ಹಾಗಾಗಿ ಈ ಟ್ರೂಪೆ ಒಂದು ಸತಿ ಬಾಂಬೆ ಕರ್ಕೊಂಡು ಹೋದರು. ಅಲ್ಲಿ ಡ್ರಾಮಾ ಮಾಡಬೇಕಾದ್ರೆ ಒಂದು ಡ್ರಾಮಾ ಮಾಡಿಸ್ಲಿಕ್ಕೆ ಎಲ್ಲರಿಗೂ ಭಾಳಷ್ಟು ಡ್ರಾಮಾಗಳು ಡೈಲಾಗ್ ಜ್ಞಾಪಕ ಇಟ್ಕೊಳ್ಬೇಕಾದ ಪರಿಸ್ಥಿತಿ ಬಂದಾಗ ನನಗೆ ಮೋಹನ್ ಆ್ಯಕ್ಟ್ ಮಾಡಬೇಕು ಅಂತ ಕಾರಂತರು ನೀನು ಮಾಡು ಅಂತ ಕರೆಸಿ, ನನ್ನ ಅಪ್ಪನ ರೋಲ್ BV ಕಾರಂತರವರು, ಅಮ್ಮನ ರೋಲು ಜಯಶ್ರೀಯಮ್ಮ ಅವರು 3 ಜನ ಒಂದು ಲಂಕೇಶ್ ಅವರ ಸಿದ್ಧತೆ ಅಂತ ಒಂದು ಡ್ರಾಮಾ ಇದೆ, ಅದನ್ನು ಮಾಡಿದ್ವಿ. ಫಾರ್ಚುನೇಟ್ಲಿ ಈ ಡ್ರಾಮಾ ವಾಸ್ ಎ ವೆರಿ ಬಿಗ್ ಹಿಟ್. ಆ್ಯಂಡ್ ನೆಕ್ಸ್ಟ್ ಡೇ ಎಲ್ಲ ಪೇಪರ್ಸ್ನಲ್ಲೂ ಭಾಳ ದೊಡ್ಡ ಹೆಸರು ಬಂದಾಗ ಅಲ್ಲಿ ಡ್ರಾಮಾ ಟ್ರೂಪಲ್ಲಿ ನಮ್ಮ ಜೊತೆಗೆ ಇದ್ದವರು ಒಬ್ಬರು GV ಶಿವಾನಂದ್ ಅಂತ, ಅವರನ್ನು ಮಾಮಯ್ಯ ಅಂತ ಕರಿತೀವಿ, ಗುಬ್ಬಿ ನನ್ನ ಮಗ, ಭಾಳ ಒಳ್ಳೆಯ ವ್ಯಕ್ತಿ. ಅವ್ರು ನನಗೆ ಕೇಳಿದ್ರು, ಏನಪ್ಪ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ನೀವು ಯಾಕ್ರಿ ಸಿನಿಮಾ ನಾನು ಆ್ಯಕ್ಟ್ ಮಾಡ್ಬೋದು ರೀ, ನಮ್ಗೆ ಯಾಕ್ರಿ ಸಿನಿಮಾ ನಮ್ಮ ಜೊತೆಗೆ ಮಾತಾಡಿದ್ದೀವಿ ಅದು ಇದು ಅಂತ ಹೇಳಿದೆ. ಇಲ್ಲ ಹೇಗಾದ್ರೆ ನಂದು ಎಲ್ರಿಗೂ ಕೇಳಿದ್ದೀನಿ, ಬಾಲಮಹೇಂದ್ರ ಅಂತ ಒಬ್ಬರು ದೊಡ್ಡ ಕ್ಯಾಮ್ರಾಮನ್ನು ಫಸ್ಟ್ ಟೈಮ್ ಡೈರೆಕ್ಷನ್ಗೆ ಕನ್ನಡಕ್ಕೆ ಬರ್ತಾಯಿದ್ದಾರೆ, ಕೋಕಿಲ ಅಂತ ಒಂದು ಸಿನಿಮಾ, ಕಮಲ್ ಹಾಸನ್ ಸರ್ ಹೀರೋ, ಒಂದು ಮುಖ್ಯವಾದ ರೋಲ್ ಇದೆ, ಅದರೊಳಗಡೆ ಯಾರೊಬ್ಬರು ಹುಡುಗರನ್ನ ತೊಗೊಳ್ಬೇಕು ಅಂತ ಬಾಲಮಹೇಂದ್ರ ಸರ್ ಹೇಳಿದ್ದಾರೆ. ನಾನು ಎಲ್ಲರ ಫೋಟೋಸು ತೊಗೊಂಡು ಇಸ್ಕೊಂಡಿದ್ದೀನಿ, ನಿಮ್ಮದು ಯಾಕೆ ಒಂದು ಫೋಟೋ ಕೊಡಬಾರ್ದು ಅಂದರು.
ನಾನು ಮನೆಯಲ್ಲಿ ಬಂದು ಕೇಳಿದೆ, ಮನೆಯಲ್ಲೂ ನನ್ನ ಥರನೇ ಎಲ್ಲರೂ ನಕ್ಕೊಂಡು ನಿನಗೂ ಸಿನಿಮಾಗೆ ಏನೇ ಸಂಬಂಧ ಅಂತ ಹೇಳಿದ್ರು. 2x2 ಅವಾಗ ಕ್ಲಿಕ್ 3 ಲೆಟ್ದು ಒಂದು ಸೈಜ್ ಒಂದು ಫೋಟೋಸ್ ಬರ್ತಿತ್ತು, ಇವತ್ತಿಗೂ ಇರುತ್ತದು, ಬ್ಲ್ಯಾಕ್ ಆ್ಯಂಡ್ ವೈಟ್ 2x2 ಸೈಜ್. ಅದನ್ನು ಆಲ್ಬಮಿಂದ ತೆಕ್ಕೊಟ್ರು. ನಾನು ಅದನ್ನು ಕೊಟ್ಬಿಟ್ಟು ನಮಗೆ ಸಂಬಂಧ ಇಲ್ಲ ರೀ, ನಾನು ಅಲ್ಲಿ ರಿಟರ್ನ್ ಸ್ಟೇಷನ್ಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು ಇರಬೇಕು ಅಂತ ಬಂದ್ಬಿಟ್ಟೆ. ಆದರೆ ಬಾಲು ಮಹೇಂದ್ರ ಸರ್ ಅದನ್ನು ನೋಡಿ ಆ ಹುಡುಗನ ದೊಡ್ಡ ಫೋಟೋ ಬೇಕು ಅಂತ ಹೇಳಿದ್ದಾರೆ. ಶಿವಾನಂದ ಮಾಮಯ್ಯ ಆವಾಗ ನನಗೆ ಲ್ಯಾಂಡ್ಲೈನಲ್ಲಿ ಅಂದಾಗ ಒಂದು ಸತಿ ಹೋದಾಗ ಅವರೇ ಪಾಪ ಅವ್ರ ಖರ್ಚಲ್ಲಿ ಗಾಂಧಿನಗರಲ್ಲಿ ಒಂದು ಪ್ರಗತಿ ಸ್ಟುಡಿಯೋನ ಒಂದಿತ್ತು, ಗೊತ್ತು, ಅಶ್ವಥ್ ನಾರಾಯಣ್. ಹಾಂ, ಆ ಸ್ಟುಡಿಯೋ ಕರ್ಕೊಂಡೋಗಿ ಪಾಪ ಅವರೇ ಫ್ರಂಟು ಒಂದು ಲೆಫ್ಟ್ ಪ್ರೊಫೈಲ್ ರೈಟ್ ಪ್ರೊಫೈಲ್ ಎಲ್ಲ ತೆಗೆಸಿ ನಾನು ಕಳಿಸ್ಕೊಡ್ತೀನಿ ಹೋಗ್ರಿ, ಅವ್ರು ನಿಮ್ಮ ಫೋಟೋನೇ ಕೇಳ್ತೀಯಾರು, ನೀವು ಏನು ಹಿಂಗೆ ಮಾಡ್ತಿದ್ದೀರ ಅಂತ ಅವ್ರ ಪಾಪ ಅವ್ರ ಖರ್ಚಲ್ಲಿ ತೆಗೆಸಿ ಅವರೇ ಕಳಿಸ್ಕೊಟ್ರು. ಬಾಲು ಮಹೇಂದ್ರ ಸರ್ ಆ ಫೋಟೋ ನೋಡಿ ಬಂದು ನನ್ನನ್ನು ನೋಡಿ ಎಲ್ರೂ ನೋಡಿದ್ದಾರೆ. ಆಮೇಲೆ ನಾನು ನೋಡ್ಬಿಟ್ಟು ಸಡನ್ಲಿ ಈ ಸೆಡ್ ಕ್ಯಾನ್ ಯು ಆ್ಯಕ್ಟ್ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಸರ್, ಐ ಡೋಂಟ್ ನೋ ಅಂದೆ. ಇಲ್ಲ ಯು ಡೋಂಟ್ ನೋ ಯುವರ್ ಪೊಟೆನ್ಷಿಯಲ್, ವಿಲ್ ಬಿ ಅ ಬಿಗ್ ಅಂತ ಶಿವ ಅವರು ಶಿವಾನಂದ್ ಸರ ಮಾಮಯ್ಯ ಅವರು ಯಾವಾಗಲೂ ಬಾಲು ಮಹೇಂದ್ರ ಸರ್ ಶಿವ ಅನ್ಕೋಬೇಕಾರೆ, ಶಿವ ಈಸ್ ದ ಗೈ, ಅವ್ರನ್ನ ಬುಕ್ ಮಾಡಿ ಅಂಥೇಳಿ. ಹಾಗಾಗಿ ಕೋಕಿಲಾನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ನೊಂದು ಅವರು ಅದೇ ಫಿಲಮ್ ಮೇಕಿಂಗ್ ಹೊಸದಾಗಿ ಅಪ್ರೋಚ್ ಮಾಡೋದು ನನಗೆ ಮುಂಚಿಂದ ಇಷ್ಟ. ಯಾಕಂದರೆ ನಮ್ಮ ಬೆನಕಾಯಿಂದ ಬಂದಿದ್ದರಿಂದ ನನಗೆ ಸಿನಿಮಾ ನಾಟಕೀಯ ಇರೋದಕ್ಕಿಂತ ಸಿನಿಮಾ ಸಹಜವಾಗಿ ಪ್ರಕೃತಿ ಜೊತೆ ಹೋಗುವಂಥ ಸಿನಿಮಾಗಳು ಮುಂಚಿಂದಲೂ ಇಷ್ಟ. ಆ ರೀತಿಯಲ್ಲಿ ಅವತ್ತಿಗೆ ಅಪರಿಚಿತ ಭಾಳ ವಿಭಿನ್ನವಾದ ಚಿತ್ರ.